ಕಾವೇರಿ ನದಿ ನೀರು ಬಿಡೋದಕ್ಕೆ ಸಿಡಬ್ಲ್ಯೂಆರ್ಸಿ ಸೂಚನೆ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನವಿ ಸಲ್ಲಿಸೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ರಾಜ್ಯಕ್ಕೆ ಮತ್ತೆ ಮುಂಗಾರು ಮಳೆ ಬರೋದಕ್ಕೆ ಸಾಧ್ಯ ಇಲ್ಲ. ಆಗಸ್ಟ್ನಲ್ಲಿ ಅಲ್ಪ ಪ್ರಮಾಣದ ಮಳೆಯಾಗೋ ನಿರೀಕ್ಷೆ ಇರೋದು. ಆದರೆ ತಮಿಳುನಾಡಿಗೆ ಹಾಗಲ್ಲ, ಮತ್ತೆ ಹಿಂಗಾರು ಮಳೆ ಬರುತ್ತೆ. ತಮಿಳುನಾಡಿಗೀಗ ನಾವು ನೀರು ಕೊಟ್ರೆ ನಮಗೆ ನೀರಿರಲ್ಲ, ಕರ್ನಾಟಕದಲ್ಲಿ ವ್ಯವಸಾಯಕ್ಕೆ ನೀರಿಲ್ಲ. ಇದು ಕರ್ನಾಟಕ ಮೇಲ್ಮನವಿ ಸಲ್ಲಿಸೋಕೆ ಪ್ರಮುಖವಾದಂತಹ ಕಾರಣ. ಈ ಎಲ್ಲ ಕಾರಣಗಳನ್ನು ಇಟ್ಕೊಂಡು ಮೇಲ್ಮನವಿ ಸಲ್ಲಿಸೋದಕ್ಕೆ ಈಗಾಗಲೇ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ. ಸಿಡಬ್ಲ್ಯೂಆರ್ಸಿಯ ಸೂಚನೆ ಏನಿದೆ, ಈ ಶಿಫಾರಸು ನಿಜಕ್ಕೂ ಕೂಡ ಮರಣ ಶಾಸನ ಆಗತ್ತೆ ರಾಜ್ಯದ ಪಾಲಿಗೆ. ಸದ್ಯಕ್ಕೇನೋ ನೀರಿತ್ತು, ಹೇಳಿದ್ದಕ್ಕಿಂತ ಹೆಚ್ಚು ನೀರು ಹರಿದು ಹೋಗಿದೆ ನಿಜ. ಆದರೆ 4.5 TMCಗೂ ಪ್ರತಿನಿತ್ಯ 12,000 ಕ್ಯೂಸೆಕ್ಸ್ ನೀರನ್ನು ಹರಿಬಿಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಜೊತೆಗೆ ಈಗೇನೋ ಒಂದು ಸ್ವಲ್ಪ ಅಲ್ಪ ನೀರು ಮಳೆ ಬಂತು, ಆದರೆ ಇನ್ನು ಮತ್ತೆ ಮಳೆಯಾಗುತ್ತೆ ಎನ್ನುವಂಥ ನಿರೀಕ್ಷೆಗಳಿಲ್ಲ. ಅದರಲ್ಲೂ ಕೂಡ ಹಿಂಗಾರು ಇಲ್ಲ. ಅಂಥ ಸಂದರ್ಭದಲ್ಲಿ ರಾಜ್ಯ ಹೇಗೆ ನೀರು ಬಿಡೋದು ಅನ್ನೋದೇ ಈಗಿರುವಂಥ ಪ್ರಶ್ನೆ. ಆದರೆ ತಮಿಳುನಾಡಿಗೆ ಹಾಗಲ್ಲ, ಹಿಂಗಾರು ಮಳೆಯ ನಿರೀಕ್ಷೆ ಇದೆ. ಹಾಗಾಗಿ ರಾಜ್ಯಕ್ಕಿನ್ನೂ ಮಳೆ ಬರೋದಕ್ಕೆ ಸಾಧ್ಯ ಇಲ್ಲ, ನಾವು ಬಿಡೋದಕ್ಕೆ ಆಗಲ್ಲ ಎನ್ನುವಂಥ ವಾದವನ್ನು ಮಂಡಿಸೋದಕ್ಕೆ, ಇದೇ ವಿಚಾರವನ್ನಿಟ್ಕೊಂಡು ಮೇಲ್ಮನವಿ ಸಲ್ಲಿಸೋದಕ್ಕೆ ಸರ್ಕಾರ ತೀರ್ಮಾನವನ್ನು ಕೈಗೊಳ್ಳಲಿದೆ. ಕಾವೇರಿ ನದಿ ನೀರು ಬಿಡೋದಕ್ಕೆ ಸಿಡಬ್ಲ್ಯೂಆರ್ಸಿ ಕೊಟ್ಟಂತಹ ಸೂಚನೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ತೀರ್ಮಾನಿಸಿದೆ ಮೇಲ್ಮನವಿಯನ್ನು ಸಲ್ಲಿಸಬೇಕು ಅಂತ. ಆ ಮೇಲ್ಮನವಿ ಸಲ್ಲಿಸೋದಕ್ಕೆ ಏನೇನು ಕಾರಣಗಳನ್ನು ಕೊಡಬೇಕು ಅಂತ ನೋಡ್ತಾ ಹೋದ್ರೆ, ಪ್ರಮುಖವಾಗಿ ಮಳೆ ಇಲ್ಲ, ಇನ್ನು ಮುಂಗಾರು ಮಳೆ ಇನ್ನು ಬರೋದಕ್ಕೆ ಸಾಧ್ಯ ಇಲ್ಲ. ಈಗ ಆಗಸ್ಟ್ ಪೂರ್ತಿ ನಾವು ನೋಡ್ತಾ ಹೋದ್ರೆ, ಯಾಕಂದ್ರೆ ಈಗ ಬಂದಿರುವಂತಹ ಸೂಚನೆ ಏನು, ಬರೋ 15 ದಿನ, ಇನ್ನು ಮುಂದಿನ 15 ದಿನಗಳ ಕಾಲ ಪ್ರತಿನಿತ್ಯ 12,000 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು ಅಂತ. ಆದ್ರೆ ಆಗಸ್ಟ್ನಲ್ಲಿ ಅಂತ ಮಳೆಗಿಲ್ಲ, ಮುಂದೆ ಮುಂಗಾರಿನ ನಿರೀಕ್ಷೆ ಇಲ್ಲ, ಕರ್ನಾಟಕಕ್ಕೆ ವ್ಯವಸಾಯಕ್ಕೆ ನೀರಿಲ್ಲ. ಈಗಾಗಲೇ ಕಾಲುವೆಗಳಿಗೆ ನೀರು ಹರಿಬಿಡ್ತಿಲ್ಲ, ಆದರೆ ಅಲ್ಲಿ ಬೆಳೆ ಬೆಳೆಯೋದಕ್ಕೆ ಪಕ್ಕದ ರಾಜ್ಯಕ್ಕೆ ನೀರು ಬಿಡ್ತಿದ್ದೀರಾ ಅಂತ ಆಕ್ರೋಶ ಭರಿತರಾಗಿದ್ದಾರೆ ರೈತರು. ಇನ್ನು ಬರುವ ಬೇಸಿಗೆ ಮುಗಿಯುವವರೆಗೂ ಕೂಡ ಇದೇ ನೀರಿನಲ್ಲೇ ಕುಡಿಯೋ ನೀರಿಗೆ ವ್ಯವಸ್ಥೆ ಆಗಬೇಕು. ಮಹಾನಗರಿ ಬೆಂಗಳೂರು ಸೇರಿದಂತೆ ಮೈಸೂರು, ಮಂಡ್ಯ, ರಾಮನಗರ ಭಾಗಕ್ಕೂ ಕೂಡ ಇದೇ ನೀರನ್ನು ಬಳಸಬೇಕಾಗತ್ತೆ ಕುಡಿಯೋದಕ್ಕೆ. ಇಂಥ ಸಂದರ್ಭದಲ್ಲಿ ನೀರು ಬಿಡೋದು ಹೇಗೆ ಅನ್ನೋದೇ ಈಗ ಪ್ರಮುಖ ಪ್ರಶ್ನೆ. ಪ್ರತಿನಿಧಿ ಪ್ರಮೋದ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ಪ್ರಮೋದ್, ಪದೇ ಪದೇ ಈ ರೀತಿ ಸಿಡಬ್ಲ್ಯೂಆರ್ಸಿ ಕೊಡ್ತಾ ಇರುವಂತಹ ಶಿಫಾರಸ್ಸುಗಳು, ಸೂಚನೆಗಳೇನಿದೆ, ಇದು ನಿಜಕ್ಕೂ ರಾಜ್ಯದ ಪಾಲಿಗೆ ಬಹಳ ದೊಡ್ಡ ಕಂಟಕ ಆಗ್ತಾ ಇದೆ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ? ಸರ್ಕಾರ ಏನು ನಿಲುವನ್ನು ತೆಗೆದುಕೊಳ್ತಾ ಇದೆ? ಯಾಕಂದ್ರೆ ಪ್ರತಿನಿತ್ಯ 12,000 ಕ್ಯೂಸೆಕ್ಸ್ ಅಂದ್ರೆ ಇನ್ನು ಮತ್ತೆ ಮಳೆಯ ನಿರೀಕ್ಷೆ ಇಲ್ಲ ರಾಜ್ಯಕ್ಕೆ. ಪ್ರತಿಮಾ, ಪ್ರತಿನಿತ್ಯ 12,000 ಕ್ಯೂಸೆಕ್ಸ್ ನೀರು ಬಿಡೋದ್ರಿಂದ ಹತ್ತತ್ರ 1 TMC ನೀರು ಬಿಟ್ಟಂತೆ. ಅದೇ ರೀತಿ 15 ದಿನಗಳ ಕಾಲ 15 TMC ನೀರನ್ನು ಬಿಡೋದಂದ್ರೆ ನಿಜಕ್ಕೂ ಕರ್ನಾಟಕದ ಪಾಲಿಗೆ ಕಷ್ಟ ಸಾಧ್ಯ. ಈಗ ಈ ಪ್ರಾಧಿಕಾರ ಯಾವ ಅಸೆಸ್ಮೆಂಟ್ ಆಧಾರದ ಮೇಲೆ, ಯಾವ ಟೆಕ್ನಿಕಾಲಿಟಿ ಆಧಾರದ ಮೇಲೆ ನೀರನ್ನು ಬಿಡೋದಕ್ಕೆ ಸೂಚನೆ ಕೊಟ್ಟಿದೆ ಅನ್ನೋದನ್ನು ನಾವು ಗಮನಿಸೋದಾದ್ರೆ, ಈಗಾಗಲೇ ರಾಜ್ಯದ ಕಾವೇರಿ ಪಾತ್ರದ ಡ್ಯಾಮ್ಗಳಲ್ಲಿರುವಂಥ ನೀರಿನ ಪ್ರಮಾಣವನ್ನು ನೋಡಿ ಅದನ್ನು ಆಧರಿಸಿ ಈಗಾಗಲೇ ಕಾವೇರಿ ನೀರನ್ನು ಬಿಡೋದಕ್ಕೆ ತೀರ್ಮಾನ ಮಾಡಿದೆ. ಆದರೆ ಈಗಾಗಲೇ ಏನು ನೀರು ಸ್ಟಾಕ್ ಇದೆ ಅನ್ನೋ, ನೀರು ಸ್ಟಾಕ್ ಇರುವಂಥದ್ದು ಪ್ರತಿಯೊಂದು ಕೂಡ ಕೇವಲ ಕುಡಿಯೋ ನೀರಿಗಷ್ಟೇ ಅಲ್ಲ, ಕುಡಿಯೋ ನೀರು ಹೊರತಾಗಿ ನಮ್ಮ ವ್ಯವಸಾಯಕ್ಕೂ ಕೂಡ ಬೇಕಾಗಿರುವಂಥದ್ದು. ರಾಜ್ಯ ಸರ್ಕಾರ ಹೇಳ್ತಾ ಇರುವಂಥದ್ದು ಅದೇ. ರಾಜ್ಯ ಸರ್ಕಾರ ಈಗಾಗಲೇ ನೀರು ಶೇಖರಣೆ ಆಗಿರೋದು ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಈ ಬಾರಿ ಸಾಕಷ್ಟು ಕಡಿಮೆ ಕಳೆದ ಬಾರಿ ಕಂಪೇರ್ ಮಾಡಿದ್ರೆ ಈ ಬಾರಿ ಸಾಕಷ್ಟು ಕಡಿಮೆ ಪ್ರಮಾಣದ ನೀರು ಸಂಗ್ರಹವಾಗಿದೆ. ಈ ನಿಟ್ಟಿನಲ್ಲಿ ಈಗಿರುವಂಥ ಮಳೆ ಪದ್ಧತಿಯನ್ನು ಅನುಸರಿಸಿ ನೋಡ್ತಾ ಇದ್ದಾರೆ. ನಮಗೆ ಈ ಬಾರಿ ಮಳೆ ಇಲ್ಲ, ಅದರಲ್ಲೂ ಕೂಡ ಆಗಸ್ಟಲ್ಲಿ ಅಲ್ಪ ಪ್ರಮಾಣದ ಮಳೆ ಆಗುವಂಥ ನಿರೀಕ್ಷೆ ಇದೆ. ಈ ಬಾರಿ ಮುಂಗಾರು ಕೈಕೊಟ್ಟಿದೆ. ಮುಂಗಾರು ಯಾವ ಪ್ರಮಾಣದಲ್ಲಿ ಕೈಕೊಟ್ಟಿದೆ ಅಂದರೆ ಬಹುಶಃ KRS ಕಳೆದ 15-20 ವರ್ಷಗಳ ಡಾಟಾವನ್ನು ಗಮನಿಸ್ತಾ ಇದ್ದರೆ ಈ ಪ್ರಮಾಣಕ್ಕಿಂತ, ಅಂದರೆ ಇವತ್ತಿನ ನೀರಿನ ಗುಣಮಟ್ಟಕ್ಕಿಂತ ಅಥವಾ ನೀರಿನ ಸಂಗ್ರಹ ಪ್ರಮಾಣಕ್ಕಿಂತ ಕಡಿಮೆ ಪ್ರಮಾಣದಲ್ಲಿದೆ. ಹೀಗಾಗಿ ನೀರಿನ ಸಂಗ್ರಹವೇ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಮುಂದೆ ಮಳೆ ಬರುತ್ತೆ ಅನ್ನುವಂಥ ಗ್ಯಾರಂಟಿ ಕೂಡ ಅಲ್ಲ. IMD ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಮೆಟಲಾಜಿಕಲ್ ಹವಾಮಾನ ಇಲಾಖೆ ಕೂಡ ಈಗಾಗಲೇ ಸೂಚನೆ ಕೊಟ್ಟಿದೆ, ಆಗಸ್ಟಲ್ಲಿ ಅಲ್ಪ ಪ್ರಮಾಣದ ಮಳೆ ಆಗ್ತಾ ಇದೆ. ಆದರೆ ಪಕ್ಕದ ತಮಿಳುನಾಡಿಗೆ ಆ ರೀತಿ ಅಲ್ಲ. ತಮಿಳುನಾಡಿಗೆ ಈಗಾಗಲೇ ಹಿಂಗಾರು ಬರುವಂಥ ನಿರೀಕ್ಷೆ ಇದೆ. ಹಿಂಗಾರು ಈ ಬಾರಿ ಉತ್ತಮ ಆಗತ್ತೆ ಅನ್ನುವಂಥ ನಿರೀಕ್ಷೆ ಕೂಡ ಇದೆ. ಹೀಗಾಗಿ ಆ ಭಾಗದ ಕಾವೇರಿ ಪಾತ್ರದ ಡ್ಯಾಮ್ಗಳಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಸಂಗ್ರಹವಾಗುವಂಥ ನಿರೀಕ್ಷೆ ಕೂಡ ಇದೆ. ಈ ನಿಟ್ಟಿನಲ್ಲಿ ನಮಗೆ ಈಗಾಗಲೇ ಇರುವಂಥ ನೀರು ಕುಡಿಯೋ ನೀರನ್ನ ಜೊತೆಗೆ ವ್ಯವಸಾಯಕ್ಕೂ ಕೂಡ ಕೊಡಬೇಕಾಗುತ್ತೆ. ಒಂದು ವೇಳೆ ಈಗಾಗಲೇ ಪ್ರತಿದಿನ 1 TMC ನೀರು ಆಗಸ್ಟ್ನಲ್ಲಿ ಬಿಡ್ತಾ ಹೋದರೆ 15 TMC ಅಷ್ಟು ನೀರು ಈಗಾಗಲೇ ಸಂಪೂರ್ಣವಾಗಿ ಖಾಲಿ ಆಗುತ್ತೆ.
KRSನ ಒಟ್ಟು TMC ಇರೋದೇ ಹತ್ತಿರ 48 TMC. 48 TMC ಈಗ ಸರಿಸುಮಾರು 30 TMC ಅಥವಾ 28 TMC ಅಷ್ಟು ನೀರು ಮಾತ್ರ ಸಂಗ್ರಹವಾಗಿದೆ. ಆ 28 TMC ಅಲ್ಲಿ ನೀರು ಬಿಡಬೇಕು. ಅದೇ ರೀತಿ ಕಬಿನಿಲಿ ಈಗಾಗಲೇ 19 TMC ನೀರಿದೆ. 19 TMC ಪ್ರಮಾಣದ ನೀರಿನ ಸಂಗ್ರಹದ ಸಾಮರ್ಥ್ಯ ಇದೆ. ಅದರಲ್ಲಿ 18 TMC ನೀರಿದೆ. ಅಲ್ಲೂ ಕೂಡ ಏಕಕಾಲದಲ್ಲಿ ಬಿಟ್ಟುಬಿಟ್ರೆ ಅಲ್ಲಿರುವಂಥ ಬಹುತೇಕ ಎಲ್ಲ ಡ್ಯಾಮ್ನಲ್ಲಿರುವಂಥ ನೀರುಗಳು ಖಾಲಿ ಆಗುತ್ತೆ. ಕೇವಲ 3 TMC ಮಾತ್ರ ಇರುತ್ತೆ. ಹಾರಂಗಿ ಮತ್ತು ಕಬಿನಿ ತುಂಬಿದ್ರೆ ಮಾತ್ರ KRSಗೆ ಬರುತ್ತೆ. ಹೀಗಾಗಿ KRSನಲ್ಲೂ ಕೂಡ ಕೇವಲ 28 TMC ನೀರಿದೆ. ಇನ್ನೊಂದು ಕಡೆಗೆ ಕಬಿನಿಲಿ 18 TMC ನೀರಿದೆ. ಈ ಎರಡು ಡ್ಯಾಮ್ಗಳಿಂದ ಮಾತ್ರ ಬಿಡೋದಕ್ಕೆ ಸಾಧ್ಯ. ಹೀಗಾಗಿ ಇರುವಂಥ ನೀರಿನ ಪ್ರಮಾಣವೇ ಕಡಿಮೆ. ಹೀಗಾಗಿ ಸಂಗ್ರಹದ ಸಮಸ್ಯೆ ಇದೆ. ಈಗ ಏಕಕಾಲದಲ್ಲಿ ಬಿಡೋದಕ್ಕೆ ಸಾಧ್ಯವಿಲ್ಲ ಅಂತ ಕರ್ನಾಟಕ ವಾದವನ್ನು ಮಂಡಿಸ್ತಾ ಇದೆ. ಈ ವಾದ ಮಧ್ಯಾಹ್ನ ಪ್ರಾಧಿಕಾರದ ಸಭೆ ಇನ್ನೊಂದು ಸುತ್ತು ನಡೆಯುತ್ತೆ. ಆ ಸಂದರ್ಭದಲ್ಲಿ ಇದನ್ನು ಮೇಲ್ಮನವಿಯಾಗಿ ಸಲ್ಲಿಸೋದಕ್ಕೆ ಕೂಡ ತೀರ್ಮಾನ ಮಾಡಿದೆ. ಇದನ್ನು ಯಾವ ರೀತಿ ಪ್ರಾಧಿಕಾರ ಸ್ವೀಕರಿಸುತ್ತೆ ಗೊತ್ತಿಲ್ಲ. ಅಲ್ಲೂ ಕೂಡ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ಗಳಿರ್ತಾರೆ, ಜೊತೆಗೆ ಹವಾಮಾನ ಇಲಾಖೆಯನ್ನು ಸಂಪರ್ಕ ಮಾಡ್ತಾರೆ. ಅದಾದ ಮೇಲೆ ಒಂದು ನಿರ್ಧಾರಕ್ಕೆ ಬರುತ್ತೆ. ಕರ್ನಾಟಕ ಸರ್ಕಾರ ಹೇಳ್ತಾ ಇರುವಂಥದ್ದು 12,000 ಬೃಹತ್ ಪ್ರಮಾಣದ ನೀರನ್ನು ಪ್ರತಿದಿನ ಬಿಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ನೇರವಾದಂಥ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ. ಬಟ್ ಇದನ್ನು ಎಷ್ಟು ಮಟ್ಟಿಗೆ ಬೈ ಮಾಡುತ್ತೆ, ಯಾಕೆಂದರೆ ತಮಿಳುನಾಡು ಕೂಡ ಅವರ ವಾದ ಕೂಡ ಮಂಡಿಸುತ್ತೆ. ಟೆಕ್ನಿಕಾಲಿಟಿ ಮೇಲೆ ತಮಿಳುನಾಡು ವಾದ ಮಾಡ್ತಾ ಇರುವಂಥದ್ದು ಟೆಕ್ನಿಕಾಲಿಟಿ ಮೇಲೆ. ನಿಮ್ಮ ಹತ್ರ ಇಷ್ಟು ನೀರಿದೆ, ಇಷ್ಟು ನೀರು ಬಿಡಬೇಕು ಟೆಕ್ನಿಕಲಿ. ಹೀಗಾಗಿ ಟೆಕ್ನಿಕಲಿ ಪ್ರತಿ ತಿಂಗಳು ಇಷ್ಟು ನೀರು ಬಿಡಬೇಕು ಅಂತ ಈಗಾಗಲೇ ಆದೇಶ ಬಂದಿದೆ. ಈ ಆದೇಶವನ್ನು ಪಾಲಿಸಿ ಅಂತ ಹೇಳ್ತಾರೆ. ಆದರೆ ಪ್ರತಿನಿತ್ಯ ಆದೇಶವನ್ನು ಪಾಲನೆ ಮಾಡ್ತಾರೆ, ಡ್ಯಾಮ್ನಲ್ಲಿ ನೀರೇ ಇರಲ್ಲ. ಹಾಗಾದರೆ ಕರ್ನಾಟಕದ ಸ್ಥಿತಿ ಏನು? ಈ ಎಲ್ಲ ಪ್ರಶ್ನೆಗಳನ್ನು ಪ್ರಾಧಿಕಾರದ ಮುಂದಿಡೋದಕ್ಕೆ ಕರ್ನಾಟಕ ಮುಂದಾಗ್ತಾ ಇದೆ. ಪ್ರತಿಮಾ, ಥ್ಯಾಂಕ್ಸ್ ಪ್ರಮೋದ್ ತಮ್ಮೆಲ್ಲ ಮಾಹಿತಿಗೆ.